ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಹೇಯಂ ಗಮ್ಯಂ ಗುರುಂಶ್ಚಾಪಿ ತತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಓಂ ಯಾವುದು ಬಂತ ನಿನ್ನೆ ನಾವು ಶ್ರವಣಾದಿಗಳನ್ನ ಭಾರಿ ಚೆನ್ನಾಗಿ ಮಾಡ್ತೇವೆ. ಇದು ದೊಡ್ಡದು, ಗುರುಗಳ ಸೇವೆ ಮಾಡಿ ಅನುಗ್ರಹ ಸಂಪಾದನೆ ಮಾಡ್ತೇವೆ, ಇದು ದೊಡ್ಡದು ಅಂತ ಕೇಳಿದರೆ ಎರಡನ್ನೂ ಮಾಡಬೇಕು ಅಂತೇಳಿ. ಅದಕ್ಕೆ ನಮ್ಮಲ್ಲಿ ಎರಡನ್ನೂ ಕೇಳ್ತಾರೆ. ಮಾರ್ಕ್ಸ್ ಕಾರ್ಡು ಕೇಳ್ತಾರೆ, ಕ್ಯಾಟರ್ ಸರ್ಟಿಫಿಕೇಟ್ ಕೇಳ್ತಾರೆ. ಮ್ಯಾರಿಟ್ ಸರ್ಟಿಫಿಕೇಟ್ ಏನು ತೋರಿಸುತ್ತೆ? ಅವರ ಅನುಗ್ರಹ. ಇದು ಮೆರಿಟ್. ಅದು ಏನು ಹೇಳಿದ್ದಾರೆ ಬ್ರಹ್ಮಸೂತ್ರ ಪ್ರಾಕ್ಟಿಕಲಿ ನಡೀತಿರೋದು ಹಾಗೆ. ಫಸ್ಟ್ ರ್ಯಾಂಕ್ ಅವನು ಬ್ಯಾಡ್ ಕ್ಯಾರೆಕ್ಟರ್ ಬರೆದು ಬಿಟ್ಟು ಎಲ್ಲೂ ಕೆಲಸ ಸಿಗೋದಿಲ್ಲ. ಮುಂದೆ ಕೋರ್ಸ್ಗೆ ಸೀಟು ಸಿಗೋದೇ, ಕೆಲಸನೂ ಸಿಗೋದಿಲ್ಲ. ಅದಕ್ಕೆ ಬರಲೇಬೇಕು. ಯಾಕೆ ಗೊತ್ತಾ, ಅವ್ರು ನೋಡಿರ್ತಾರಲ್ಲ, ಅದಕ್ಕೆ ಅವ್ರು ಕೊಡಬೇಕು. ಪ್ರೈಮ್ ಮಿನಿಸ್ಟ್ರು ಕೊಟ್ಟರು ವ್ಯಾಲಿಡ್ ಅಲ್ಲ, ಅದಕ್ಕೆ ಯಾರು ಕೊಡಬೇಕು? ಆ ಪ್ರೈಮರಿ ಸ್ಕೂಲ್ ಮಿಸ್ಸೇ ಕೊಡಬೇಕು, ಬೇರೆಯವ್ರು ಕೊಟ್ಟರು ಉಪಯೋಗ ಇಲ್ಲ. ಅಷ್ಟು ಪವರ್ ಕೊಟ್ಟಿದ್ದಾರೆ. ಆ ಗುರುಗಳು ಒಪ್ಪಬೇಕು ಇವನು ಒಳ್ಳೆ ಶಿಷ್ಯ ಅಂತೇಳಿ. ತಿಳುವಳಿಕೆಗೆ ಒಂದು ಭಾಗ, ಇನ್ನೊಂದು ಭಾಗ. ಬರೀ ಕ್ಯಾರೆಕ್ಟರ್ ಕೊಟ್ಟು ಏನು ಉಪಯೋಗ? ಮೆರಿಟೇ ಇಲ್ಲ ಅವರಿಗೆ. ಅದಕ್ಕೆ ಅದು ಎರಡೂ ಬೇಕು ಅಂತೇಳಿ. ಇವತ್ತೇನು ನಡೀತಾ ಇದೆ ಪ್ರಾಕ್ಟಿಕಲಾಗಿ ಅದೇ. ಏನಂತ ಹೇಳ್ತಾರೆ? ಲಿಂಗಭೂಯಸ್ವ ತದ್ಧಿ ಬಲೀಯ ತದಪಿ ಓಂ. ಎರಡೂ ಸಂಯುಕ್ತಿಕವಾದ ಮಾತುಗಳಾದ್ದರಿಂದ ಎರಡೂ ಇರಬೇಕು. ಅದು ಹೇಳ್ತಾರೆ. ಋಷದಿಂದ ಹೇಳ್ತಲ್ಲ ಸತ್ಯಕಾಮನ ಕಥೆ. ಋಷಭಾದಿಭ್ಯೋ ವಿದ್ಯಾ ಜ್ಞಾತ್ವಾಪಿ ಸತ್ಯಕಾಮೇನ ಭಗವಾನ್ ತ್ವಮೇವ ಮೇ ಕಾಮಂ ಬ್ರೂಯಾತ್. ಸ್ವಾಮಿ ಅವ್ರು ಹೇಳಿದ್ದಾರೆ, ನಿಜ, ಜ್ಞಾನ ಬಂದಿದೆ, ಆದರೆ ನಿಮ್ಮ ಬಾಯಲ್ಲಿ ಬರಬೇಕು, ಅನುಗ್ರಹ ಮಾಡಿ ಅಂತ ಕೇಳ್ತಾರೆ. ಶ್ರುತಂ ಹೇವ ಮೇ ಭಗವತ್. ಮಠಗಳಿಗೆ ಹೋಗಿ ಮಂತ್ರಾಸ್ತಿ ಯಾರೋ ಕೊಟ್ಟಿರ್ತಾ ಬರ್ತಾನೆ, ಮುಖ್ಯಸ್ಥರೇ ಬಂದುಬಿಡ್ತಾರೆ. ಅವ್ರು ನೀವೇ ಕೊಡಿ ಅಂತ ಕೇಳ್ತಾರೆ. ಸಿಗದೆ ಹೋದ ತೊಗೊಂಡ್ಬಿಡ್ತಾರೆ. ಸಿಕ್ಕ ಯಾರ ಹತ್ರ ಹೋಗ್ತಾರೆ? ಅಲ್ಲಿಗೆ ಹೋಗ್ತಾರೆ. ಕಾನ್ಸೆಪ್ಟ್ ಅದು. ಯಾರು ಕಾಂಪಿಟೆಂಟ್ ಅಥಾರಿಟಿ ಅವ್ರ ಕೈಲೇ ತೊಗೋಬೇಕು. ಗುರುಗಳು ಕಾಂಪಿಟೆಂಟ್ ಆದ್ದರಿಂದ ಅವ್ರ ಮೂಲಕನೇ ಬರಬೇಕು. ಅದಕ್ಕೆ ಏನೇ ವ್ರತ ಉಪವಾಸ ಏನೇ ಮಾಡಿದ್ರು ಕೂಡ ಏನು ಮಾಡಬೇಕು? ಗುರುವಾಗಲೇಬೇಕು. ತಮ್ಮನ್ನು ಯಾರು ಗುರುಗಳು ಒಪ್ಕೊಂಡಿರುತ್ತೆ ಅಪ್ಪಣೆ ತೊಗೊಂಡು ಮಾಡಿದ್ರೆ ಏನಾಗುತ್ತೆ? ಅದು ಪೂರ್ಣ ಫಲ ಕೊಡುತ್ತೆ, ಇದ್ರ ಕೊಡೋದಿಲ್ಲ. ವಿದಿತಾ ಸಾಧಿಷ್ಠಂ ಪ್ರಾಪಯತಿ. ಆ ರೀತಿ ಬಂದಾಗ ಆಚಾರ್ಯಾಧ್ಯೇವ ವಿದ್ಯಾ ವಿದಿತಾ ಸಾಧಿಷ್ಠಂ ಪ್ರಾಪಯತಿ. ಪೂರ್ತಿ ಸಿದ್ಧಿ ಕೊಡುತ್ತೆ. ಸಾಧಿಷ್ಠ ಅಂದರೆ ಸಿದ್ಧಿ. ಅತ್ರ ನ ಕಿಂಚನ ವೀಯಾಯ ಇತ್ಯನುಜ್ಞಾನಾತ್ ಉಪಕೋಸಲವಚನಾತ್ ಲಿಂಗಭೂಯಸ್ತ್ವಾತ್ ಗುರುಪ್ರಸಾದಮೇವ ಬಲವತೆ. ಎಲ್ಲರ ರಿಲೇಟಿವ್ ಇಂಪಾರ್ಟೆನ್ಸ್ ಯಾವುದಕ್ಕೆ ಅಂತ ಪ್ರಶ್ನೆ ಬಂತು. ಆ ಗುರುಪ್ರಸಾದಕ್ಕೆ ಇಂಪಾರ್ಟೆನ್ಸ್ ಅಲ್ಲಿ ಎಲ್ಲರಲ್ಲೂ ಕೂಡ ಯಾವುದಕ್ಕೆ ಮೋರ್ ಇಂಪಾರ್ಟೆನ್ಸ್ ಸಿಗುತ್ತೆ? ಕ್ಯಾರೆಕ್ಟರ್ ಇಸ್ ಮೋರ್ ದ್ಯಾನ್ ಮೆರಿಟ್. ಇವತ್ತು ಎಷ್ಟೋ ಜನ ದೊಡ್ಡ ದೊಡ್ಡ ಅಪರಾಧ ಮಾಡೋರೆಲ್ಲ ಭಾರಿ ಬ್ರೈಟ್ ಇದ್ದಾರೆ, ಕ್ಯಾರೆಕ್ಟರ್ ಹೋಪ್ಲೆಸ್, ಭ್ರಷ್ಟಾಚಾರ ಅಂತ ಕರೀತಾರೆ. ಗೊತ್ತಾಯ್ತಾ? ದಡ್ಡ ಅಂತ ಸಸ್ಪೆಂಡ್ ಮಾಡೋದಿಲ್ಲ. ದಡ್ಡ ಅಂತ ಸಸ್ಪೆಂಡ್ ಮಾಡೋದು ತೀರ ಅನಿವಾರ್ಯ, ಏನೋ ಪಾಪ ಅಂತೇಳಿ. ಎಷ್ಟೋ ಸರಿ ತೀರ ದಡ್ಡ ಇರ್ತಾನಲ್ಲ, ಆದಷ್ಟು ಅವಾಯ್ಡ್ ಮಾಡ್ತಾರೆ ಸಸ್ಪೆಂಡ್ ಮಾಡ್ಲಿಕ್ಕೆ. ಮನೆಯವ್ರು ಭಾರಿ ಕಷ್ಟಪಡ್ತಾರೆ ಆಮೇಲೆ ಅಂತೇಳಿ ಒಂದು ಸಿಂಪತಿ ತೋರಿಸ್ತಾರೆ ಅವ್ರ ಮೇಲೆ. ಆದರೆ ದ್ರೋಹಿ ಮೇಲೆ ಸಿಂಪತಿ ತೋರಿಸೋದಿಲ್ಲ. ಸಿಂಪತಿ ತೋರಿಸ್ಬಾರ್ದು ಅವ್ರ ಮೇಲೆ. ದಡ್ಡನ ಮೇಲೆ ಸಿಂಪತಿ ತೋರಿಸ್ತಾರೆ, ಕಳ್ಳನ ಮೇಲೆ ತೋರಿಸೋದಿಲ್ಲ. ಯಾಕೆಂದರೆ ಅಪರಾಧ ಅದು. ಇದು ಹಾಗಲ್ಲ. ಅವ್ರ ವೀಕ್ನೆಸ್, ದೌರ್ಬಲ್ಯ ಬೇರೆ, ಪಾಸಿಟಿವ್ ಅಪರಾಧ ಬೇರೆ. ಆದ್ದರಿಂದ ಗುರುವನುಗ್ರಹ ಎಂಬುದು ಯಾವುದಕ್ಕಿಂತ ಯಾವ್ದು ದೊಡ್ಡದು? ಅಧ್ಯಯನಾದಿಗಳಿಗಿಂತ ಗುರುಪ್ರಸಾದನೆ ಭಾರಿ ದೊಡ್ಡದು. ಇತಿ ತಾವತ ಅಲಂಬಿತಿ ನಮಂತ. ಹಾಗಿದ್ದರೆ ಅದನ್ನೇ ಮಾಡಿಬಿಡ್ತೀವಿ ಏನಿಲ್ಲ, ಇಲ್ಲ, ಅದನ್ನೂ ಮಾಡಬೇಕು. ಗುರುಪ್ರಸಾದಕ್ಕೆ ಏನು ಕಾರಣ ಆಗುತ್ತೆ? ಅವನೇನೂ ಮಾಡಿಲ್ಲ, ಇವನಿಗೆ ಒಂದು ಪೈಸನೂ ಕೊಟ್ಟಿಲ್ಲ. ಜನ್ಮದವ್ರನ್ನ ತಿಳ್ಕೊಂಬ, ಒಂದು ಪೈಸನೂ ಕೊಟ್ಟಿಲ್ಲ. ಕ್ಲಾಸಲ್ಲಿ ಪಟ 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 ಉತ್ತರ ಕೊಡ್ತಾರೆ. ಅವನ ಕಂಡ್ರೆ ಮೇಷ್ಟಿ ಭಾರಿ ಖುಷಿಯಾಗುತ್ತೆ. ಗೊತ್ತಾಯ್ತು? ಉಳಿದವ್ರಿಗೆ ಖುಷಿ ಆಗಲ್ಲ ಅಂತಲ್ಲ, ಅತಿ ಹೆಚ್ಚು ಖುಷಿಯಾಗೋದು ಯಾವುದಕ್ಕೆ? ಅವನ ಮೇಲಾಗ. ಇದು ಅರ್ಥ ಮಾಡಬೇಕು. ಲೋಕದಲ್ಲಿ ಕಾಮನ್ ಸೆನ್ಸ್ ಅದು. ಆ ದೃಷ್ಟಿಯಿಂದ ಗುರುಪ್ರಸಾದಕ್ಕೆ ಭಾರಿ ಬೆಲೆ ಇದೆ. ಅವ್ರ ಜ್ಞಾನಕ್ಕೆ ಮೆಚ್ತಾನಾದ್ದರಿಂದ. ಬೇರೆದು ಮೆಚ್ಚಾರ ಗುರುಗಳಲ್ಲವರು. ಏನು ಮೆಚ್ಚಬೇಕು ಅವರು? ಉಳಿದನ್ನೇ ಪ್ರಪೋರ್ಷನೇಟ್ ಮೆಚ್ಚುತ್ತಾರೆ. ಅಲ್ಟಿಮೇಟ್ ಯಾವುದು? ಜ್ಞಾನನೇ. ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರಂ. ಅದಕ್ಕೆ ವಾಕ್ಯವತ್ತು. ಗುರುಪ್ರಸಾದ ಅತ್ಯಂತ ಶ್ರೇಷ್ಠವಾದದ್ದು, ಅದಕ್ಕಿಂತ ಬೇರೆ ಶ್ರೇಷ್ಠತೆ ಇನ್ನೊಂದಕ್ಕಿಲ್ಲ. ತಥಾಪಿ ಶ್ರವಣಾದಿಶ್ಚ ಕರ್ತವ್ಯೋ ಮೋಕ್ಷ ಸಿದ್ಧೈ. ಅಂತೆ ಗುರುಪ್ರಸಾದ ಇದೆ ಅಂಥೇಳಿ ಏನು ಮಾಡಿಕೊಡೋದು? ಈ ರೀತಿ ಮಾಡೋದಕ್ಕೆ ಹೋಗಬಾರ್ದು. ಶ್ರವಣ ಮಾಡಲೇಬೇಕು ಅಂತೇಳಿ ಇತಿ. ಹಾಗಂತ ಫಲ ಕೊಡೋದು. ಇತಿ ಗುರುಪ್ರಸಾದಾಧಿಕರಣ, ಲಿಂಗಭೂಯಸ್ವಾಧಿಕರಣ ಅಂತಲೂ ಹೆಸರು. ಅದಕ್ಕೆ ಗುರುಪ್ರಸಾದಾಧಿಕರಣ ಅಂತಲೂ ಹೆಸರು. ಓಂ ಪೂರ್ವವಿಕಲ್ಪ ಪ್ರಕರಣಾತ್ ಸ್ಯಾತ್ ಕ್ರಿಯಮಾನ. ಇದು ಮುಂದಿನ ಪಾಯಿಂಟ್, ದೊಡ್ಡ ವಿಷಯ ಇದೆ. ಹಾಗಿದ್ದರೆ ಗುರುಗಳನ್ನು ಬದಲಾಯಿಸ್ಬೋದಾ ಅಂತ ಮುಂದಿನ ಪ್ರಶ್ನೆ. ಇಲ್ಲಿ ಪ್ರಾಬ್ಲಮ್ ಶುರುವಾಗುತ್ತೆ. ಗೊತ್ತಾಯ್ತಾ? ಇಲ್ಲಿ ಭಯಂಕರ ಪ್ರಾಬ್ಲಮ್ ಇದೆ. ನಾಳೆ ಗುರುಗಳನ್ನು ಬದಲಾಯಿಸ್ಬೋದಾ? ನಾಳೆ ಅಲ್ಲ, ನಾಡಿದ್ದು ಇಲ್ಲ, ಊರಲ್ಲಿರೋದಿಲ್ಲ. ಮತ್ತೆ ಪಾಠ ಇರೋದು ಶನಿವಾರ 10-11 ಅಲ್ಲಿ ಉಡುಪಿಯಲ್ಲಿ ಕಾರ್ಯಕ್ರಮ. ನಾಳೆ ದ್ವಾದಶಿ. 3 ದಿವಸ ಕಂಟಿನ್ಯೂಸ್ ಆಗಿದೆ ಸಿಗೋದೆಂದು. ಮತ್ತೆ ಶನಿವಾರ ಮಾಮೂಲಾಗಿದೆ. ನಿಮ್ಮದು ಯಾವ ಮಠ ಈಗ?
ನಾಡಿನ ಮಟ್ಟಿಗೆ ಮಾತ್ರ ನಿಮಗೆ ಸ್ವಲ್ಪ ಲೇಟ್ ಆಗುತ್ತೆ, ನಾಡಿನ ದಿವಸಕ್ಕೆ ಮಾತ್ರ. ಬೇರೆ ಮಟ್ಟ ಆಗಿದ್ದು ಸರಿ ಅನಿಸುತ್ತೆ.